ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋಯಿಂದ ಯೂಸ್ ಆದರೆ ಒಂದು ಲೈಕ್ ಮಾಡೋದು ಮರಿಬೇಡಿ. ನನ್ನ ಚಿತ್ತ 100 ರತ್ತ ಅಂತ ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಮಕ್ಕಳೇ. ಯಾರ್ಯಾರಿಗೆ ಔಟ್ ಆಫ್ ಔಟ್ ಸ್ಕೋರ್ ಮಾಡಬೇಕು ಅಂತ ಇರ್ತಾರೆ ಅವರು ಇದನ್ನು ಒಂದ್ಸಲಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ಎಲ್ಲನೂ ಕಲ್ತಿದ್ದೀರಾ ಅಂತ. ಆ್ಯಕ್ಚುಲಿ ಇಲ್ಲಿ ತುಂಬ ಇನ್ ಡೀಟೇಲ್ ಆಗಿ ಇದೆ, ನಿಮಗೆ ಲೆಸನ್ ಇಂದ ಕೂಡ ಇದೆ. ಸೊ ಆದ್ದರಿಂದ ಲೆಸನ್ ಹಿಂದೆ ಏನೇನು ಭಾಷಾ ಚಟುವಟಿಕೆ ಇರುತ್ತೆ ಎಲ್ಲನೂ ಇದೆ. ಲೆಸನ್ನ ನಾನು ಸ್ಕಿಪ್ ಮಾಡ್ತೀನಿ, ನಿಮಗೆ ಪದಗಳ ಅರ್ಥ ಸಿಗುತ್ತೆ. ಅಭ್ಯಾಸಕ್ಕೆ ಕ್ವಶನ್ ಆನ್ಸರ್ಸ್ ನೀವು ಆಲ್ರೆಡಿ ಕಲ್ತಿರ್ತೀರಾ, ಬೇಕು ಅಂದರೆ ಇದನ್ನು ಕೂಡ ರೆಫರ್ ಮಾಡ್ಕೋಬೋದು. ಎಲ್ಲ ರೀತಿಯ ಕ್ವಶನ್ ಆನ್ಸರ್ಸ್ 8-10 ವಾಕ್ಯಗಳಾಗಿರ್ಬೋದು, ಸಂದರ್ಭ ಸಹಿತ ಸಂದರ್ಭ ಸ್ವಾರಸ್ಯ ವಿವರಿಸಿ ಆಗಿರ್ಬೋದು. ನೆಕ್ಸ್ಟು ನಿಮಗೆ ಬಿಟ್ಟಿರುವ ಸ್ಥಳಗಳನ್ನು ತುಂಬಿರಿ, ಹೊಂದಿಸಿ ಬರೆಯಿರಿ, ಪ್ರಾಯೋಗಿಕ ಅಭ್ಯಾಸ ಆಗಿರ್ಬೋದು. ಅಂತ ಅಂದರೆ ಸ್ವಂತ ವಾಕ್ಯ ಬಳಸೋದು, ಕನ್ನಡ ರೂಪಗಳ ಮೂಲ ರೂಪ ಬರೆಯೋದು. ಆಮೇಲೆ ಭಾಷಾ ಚಟುವಟಿಕೆ ಬಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸಜಾತಿ ಸಂಯುಕ್ತ ಅಕ್ಷರಗಳು, ಅವ್ಯರ್ಗೀಯ ವ್ಯಂಜನಗಳು ಇದೆಲ್ಲನೂ ನಿಮಗೆ ಬರ್ಸಿರ್ತಾರೆ. ಬರ್ಸಿಲ್ಲ ಅಂತಂದರೆ ಅಕಸ್ಮಾತ್ ರೆಫರ್ ಮಾಡ್ಕೊಳ್ಳಿ. ಆ್ಯಂಡ್ ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ 4ನೇ ಪದ 3ನೇ ಪದಕ್ಕೆ ಸರಿ ಹೊಂದುವ 4ನೇ ಪದ ಬರೆಯೋದು, ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹೆಚ್ಚುವರಿ ಪ್ರಶ್ನೆಗಳನ್ನ ಕೂಡ ನೀವು ರೆಫರ್ ಮಾಡ್ಕೋಬೋದು. ಆ್ಯಂಡ್ ಪ್ರಬಂಧ ರಚನೆ ಮಾಡೋದು ನೋಡಿ, ರಾಷ್ಟ್ರೀಯ ಹಬ್ಬಗಳ ಮಹತ್ವ ನೋಡಿ, ಗ್ರಂಥಾಲಯಗಳ ಮಹತ್ವ, ಸಾಮಾಜಿಕ ಪಿಡುಗುಗಳು, ಇದನ್ನೆಲ್ಲ ನೀವು ರೆಫರ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ನೋಡೋದಾದರೆ ಸೆಕೆಂಡ್ ಲೆಸನ್ ವ್ಯಾಘ್ರಗೀತ ಇದೆ. ಸೊ ಅದರಲ್ಲೂ ಕವಿ ಪರಿಚಯ ನೋಡ್ಕೋಬೋದು. ಆ್ಯಂಡ್ ಪದಗಳ ಅರ್ಥ ನೋಡ್ಕೊಳ್ಳಿ. ಪದಗಳ ಅರ್ಥ ಅಟ್ಲೀಸ್ಟ್ ಒಂದ್ಸಲಿ ರೆಫರ್ ಮಾಡಲೇಬೇಕು, ಯಾಕಂದರೆ ಅದರಿಂದನೂ 1 ಮಾರ್ಕ್ ಬರುತ್ತೆ. ಆ್ಯಂಡ್ 1 ವಾಕ್ಯದಲ್ಲಿ ಉತ್ತರಿಸಿ, ಹೆಚ್ಚುವರಿ ಪ್ರಶ್ನೆಗಳು 2-3 ವಾಕ್ಯಗಳು. ಸೊ ಈ ಪ್ರತಿಯೊಂದು ಇದರಲ್ಲಿದೆ. 100 ಔಟ್ ಆಫ್ 100 ಸ್ಕೋರ್ ಮಾಡೋಕ್ಕೆ ಏನು ಬೇಕು ಅದು ಪೂರ್ತಿ ಇಲ್ಲಿದೆ. ನಿಮ್ಮ ಟೆಕ್ಸ್ಟ್ ಬುಕ್ಕೇ ಇಲ್ಲಿದೆ, ಟೆಕ್ಸ್ಟ್ ಬುಕ್ ರಿಲೇಟೆಡ್ ಎಲ್ಲ ಆನ್ಸರ್ಸು ಇಲ್ಲಿದೆ. ಬಿಟ್ಟಿರುವ ಸ್ಥಳ ಆಗಿರ್ಬೋದು, ಭಾಷಾ ಚಟುವಟಿಕೆ, ಸಂಧಿಗಳ ಕುರಿತು ಮಾಹಿತಿ ಆಗಿರ್ಬೋದು, ಆ್ಯಂಡ್ ಪದಗಳನ್ನ ಬಿಡಿಸೋದಾಗಿರ್ಬೋದು, ಇದೆಲ್ಲರೂ ನೀವು ನೋಡ್ಕೋಬೇಕಾಗತ್ತೆ. ಗಾದೆಗಳು ನೋಡಿ, ಕೈ ಕೆಸರಾದರೆ ಬಾಯಿ ಮೊಸರು, ಕುಂಬಾರನಿಗೆ ವರ್ಷ, ದೊಣ್ಣೆಗೆ ನಿಮಿಷ. ನೆಕ್ಸ್ಟು ಪ್ರಬಂಧ ನೋಡಿ ಮತ್ತೆ ಕೊಟ್ಟಿದ್ದಾರೆ, ಸ್ವಚ್ಛ ಭಾರತ ಅಭಿಯಾನ, ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ ಆಗಿರ್ಬೋದು, ರಾಷ್ಟ್ರೀಯ ಭಾವೈಕ್ಯ. ನೆಕ್ಸ್ಟು ನೋಡೋದಾದರೆ ಭಾಗ್ಯಶಿಲ್ಪಿಗಳು, DS ಜಯಪ್ಪ ಗೌಡ ಅವರು ಬರೆದಿರ್ತಕ್ಕಂಥ ಭಾಗ್ಯಶಿಲ್ಪಿಗಳು ಲೆಸನಿಂದ ನಿಮಗೆ ಕ್ವಶನ್ ಆನ್ಸರ್ಸ್ನ ರೆಫರ್ ಮಾಡ್ಕೊಳ್ಳಿ. ಕ್ವಶನ್ ಆನ್ಸರ್ಸ್ ಆಲ್ಮೋಸ್ಟ್ ನಿಮ್ಮ ಸ್ಕೂಲ್ಗಳಲ್ಲಿ ಟೀಚರ್ಸೇ ಬರೆಸಿರ್ತಾರೆ. ಹೆಚ್ಚುವರಿ ಪ್ರಶ್ನೋತ್ತರಗಳನ್ನು ಕೂಡ ಕೊಟ್ಟಿರ್ತಾರೆ. ಭಾಷಾ ಚಟುವಟಿಕೆಗಳಂತೂ ನೀವು 8th ಕಲ್ತಿರ್ತೀರ, ಅದನ್ನೆಲ್ಲ ಮತ್ತೆ ಮತ್ತೆ ಓದಿ ರಿಪೀಟ್ ಮಾಡ್ಕೊಳ್ಳಿ. ಆ್ಯಂಡ್ ಯಾವುದು ಮಿಸ್ ಆಗಬಾರ್ದು ಅಂತ ಅಂದರೆ ಈ ವಿಡಿಯೋನ ನೋಡ್ಕೊಳ್ಳಿ, ರೆಫರ್ ಮಾಡ್ಕೊಳ್ಳಿ. ಎದೆಗೆ ಬಿದ್ದ ಅಕ್ಷರ, ದೇವನೂರು ಮಹಾದೇವ ಅವರು ಬರೆದಿರ್ತಕ್ಕಂಥದ್ದು. ಕವಿ ಪರಿಚಯ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ 1 ಮಾರ್ಕ್ ಇದೆ. ನೆಗ್ಲೆಕ್ಟ್ ಮಾಡಿದ್ರೆ ಆಯಿತು ಅಂತ ನೆಗ್ಲೆಕ್ಟ್ ಮಾಡಬೇಡಿ. ಸಂದರ್ಭ ಸ್ವಾರಸ್ಯ ರೆಫರ್ ಮಾಡ್ಕೊಳ್ಳಿ. ಹೆತ್ತ ತಾಯಿ ಹೊತ್ತ ನಾಡು, ಸ್ವರ್ಗಕ್ಕಿಂತ ಮಿಗಿಲು ನೋಡಿ, ಗಾದೆಯನ್ನು ವಿಸ್ತರಿಸಿ ಬರೆಯೋದು. ಕಟ್ಟುವುದು ಕಠಿಣ, ಕೆಡುವುದು ಸುಲಭ. ಸೊ ಏನಲ್ಲಿ ಫಸ್ಟ್ 3 ಲೈನ್ಸ್ ಆ್ಯಸ್ ಇಟ್ ಈಸ್ ಇರುತ್ತೆ, ಅದನ್ನು ರೆಫರ್ ಮಾಡ್ಕೊಳ್ಳಿ. ಮಿಕ್ಕಿದ್ದನ್ನು ನೀವು ವಿಸ್ತಾರವನ್ನು ಮಾಡ್ಬೋದು. ನೆಕ್ಸ್ಟು ಪ್ರಬಂಧ ಬರೆಯೋದು ಅಷ್ಟೇ. ಪೀಠಿಕೆ ಮೆನ್ಷನ್ ಮಾಡಿ, ವಿಷಯ ನಿರೂಪಣೆ ಆಗಿರ್ಬೋದು, ಉಪಸಂಹಾರ ಆಗಿರ್ಬೋದು, ತ್ಯಾಜ್ಯ ವಸ್ತು ನಿರ್ವಹಣೆ ಇಂಪಾರ್ಟೆಂಟ್ ಆಗುತ್ತೆ. ದೆನ್ ನೆಕ್ಸ್ಟ್ ನೋಡೋದು ಪದ್ಯ ಭಾಗಕ್ಕೆ ಬರೋದಾದರೆ ಸಂಕಲ್ಪ ಗೀತೆ ಇದೆ, GS ಶಿವರುದ್ರಪ್ಪ ಅವ್ರದ್ದು. ಸೊ ಕ್ವಶನ್ ಆನ್ಸರ್ಸ್, ಪೋಯಮ್ ಎಲ್ಲನೂ ಇಂಪಾರ್ಟೆಂಟ್ ಆಗುತ್ತೆ, ರೆಫರ್ ಮಾಡ್ಕೊಳ್ಳಿ. ನೆಕ್ಸ್ಟು ನೋಡೋದಾದರೆ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ, ಇದರಲ್ಲೂ ಕೂಡ ನಿಮಗೆ ಪೋಯಮ್ ಕೇಳೋ ಚಾನ್ಸಸ್ ಇರುತ್ತೆ, ರೆಫರ್ ಮಾಡ್ಕೊಳ್ಳಿ. ಅದಾದ ನಂತರ ನೆಕ್ಸ್ಟು ನೋಡೋದಾದರೆ ಅಂದರೆ ನಿಮಗೆ ಬೇಕು ಅಂತಲೇ ನೀವು ಪಾಸ್ ಮಾಡಿಕೊಂಡು ವಿಡಿಯೋನ ನೋಡ್ಕೊಳ್ಳಿ, ಇಲ್ಲ ಅಂತಲೇ ಸ್ಕ್ರಾಲ್ ಮಾಡಿ. ಆ್ಯಂಡ್ ಎಲ್ಲನೂ ನಿಮಗೆ ಗೊತ್ತಿರಬೇಕು. ಒಂದ್ಸಲಿ ಆದರೂ ನೀವು ಕ್ವಿಕ್ಕಾಗಿ ರಿವಿಷನ್ ಮಾಡಬೇಕು ಇದನ್ನು ನೋಡಿ ಅಂತ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರೋದು. ಕೌರವೇಂದ್ರನ ಕೊಂದೆ ನೀನು, ಕುಮಾರವ್ಯಾಸ ಅವರದ್ದು. ಸೊ ರೆಫರ್ ಮಾಡ್ಕೊಳ್ಳಿ. ಹಳೆಗನ್ನಡ ಪೋಯಮ್ ಕಷ್ಟ ಆಗುತ್ತೆ ನಿಮಗೆ, ಕಲ್ತಿರ್ತೀರ ಆಲ್ಮೋಸ್ಟು, ತುಂಬ ಬರೆದಿರ್ತೀರ, ತುಂಬ ಪ್ರಾಕ್ಟೀಸ್ ಆಗಿರುತ್ತೆ ನಿಮಗೆ. ನೆಕ್ಸ್ಟು ಪ್ರಸ್ತಾರ ಹಾಕೋದು ತುಂಬ ಇಂಪಾರ್ಟೆಂಟ್. ನೆಕ್ಸ್ಟು ಛಂದಸ್ಸಿನ ಹೆಸರು ತಿಳಿಸೋದು, ಅದ್ರ ಲಕ್ಷಣಗಳು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಲಂಕಾರಗಳಾಗಿರ್ಬೋದು, ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯೋದು ತುಂಬ ಇಂಪಾರ್ಟೆಂಟ್. ಕಂದ ಪದ್ಯನ ಯಾವುದಂತ ನೀವು ಬರಿಬೇಕಾಗತ್ತೆ. ನೆಕ್ಸ್ಟ್ ಸಪ್ಲಿಮೆಂಟರಿ ರೀಡಿಂಗ್ ನೋಡ್ಕೋಬೋದು. ವಸಂತ ಮುಖ ತೋರಲಿಲ್ಲ ಅಂತಕ್ಕಂಥದ್ದಿದೆ. ಸೊ ಭಗತ್ ಸಿಂಗ್ ಇದೆ, ಉದಾತ್ತ ಚಿಂತನೆಗಳು ಇದೆ, ನೋಡ್ಕೊತ ಹೋಗಿ. ಆ್ಯಂಡ್ ಗದ್ಯ ಭಾಗ ಬರೋದಾದರೆ ಯುದ್ಧ ಅಂತಕ್ಕಂಥದ್ದು.
ಸೊ ಗದ್ಯ ಭಾಗದಲ್ಲಿ ಭಾಷಾ ಚಟುವಟಿಕೆ ತುಂಬ ಇರುತ್ತೆ, ಸಂದರ್ಭ ಸ್ವಾರಸ್ಯ ಇರುತ್ತೆ, ಗಾದೆ ವಿಸ್ತರಣೆ ಮಾಡೋದಿರುತ್ತೆ. ಶಬರಿ ನೋಡ್ಕೊಳ್ಳಿ, ಶಬರಿ ಲೆಸನ್ದು. ನೆಕ್ಸ್ಟು ಹೆಚ್ಚುವರಿ ಅಭ್ಯಾಸ ಏನಿದೆ ಅದನ್ನು ಕೂಡ ಮಾಡಿ. ಯಾವುದೂ ಬಿಡಬಾರ್ದು ಮಕ್ಕಳೇ, 100ಕ್ಕೆ 100 ಟಾರ್ಗೆಟ್ ಮಾಡೋರು ಯಾವುದೂ ಬಿಡಬಾರ್ದು. ಲಂಡನ್ ನಗರ, ವಿಕ್ರು ಗೋಕಾಕ್ ಅವರ ಲಂಡನ್ ನಗರ ನೋಡಿ. ಸೊ ಯಾವುದು ಬಿಡಬಾರ್ದು. ಸಂದರ್ಭ ಸ್ವಾರಸ್ಯ ಯಾವ್ದು ಕೊಟ್ಟರು ನಿಮಗೆ ಆಯ್ಕೆಯಿಂದ ಇರ್ಬೋದು, ಸಂದರ್ಭದಿಂದ ಇರ್ಬೋದು, ಅದ್ರ ಸ್ವಾರಸ್ಯದಿಂದ ಇರ್ಬೋದು, ಎಲ್ಲವನ್ನು ಬರೆಯೋದು ನೀವು ಕಲ್ತಿರಬೇಕು. ಯಾವ ರೀತಿ ಬರಿಬೇಕು ಅಂತ ನಿಮ್ಮ ಟೀಚರ್ಸ್ ಹೇಳ್ಕೊಟ್ಟಿರ್ತಾರೆ. ನಿಮ್ಮ ಟೀಚರ್ಸ್ಗಿಂತ ಹೆಚ್ಚಿನದ್ದಾಗಿ ಹೇಳೋ ಅಂಥದ್ದು ಏನೂ ಇಲ್ಲ, ಪ್ರತಿಯೊಂದನ್ನು ತಿಳಿಸ್ಕೊಟ್ಟಿರ್ತಾರೆ ಟೀಚರ್ಸು. ನಿಮಗೆ ಬೆಸ್ಟನ್ನು ಮಾಡಿರ್ತಾರೆ, ನೀವು ಅದನ್ನು ರೆಫರ್ ಮಾಡ್ಕೊಳ್ಳಿ. ಅವ್ರು ಹೇಳಿದ್ದನ್ನು ಯಾವುದು ನೆಗ್ಲೆಕ್ಟ್ ಮಾಡಬೇಡಿ. ಆ್ಯಂಡ್ ಹಸ್ಸರು, ಈ ಒಂದು ಕುವೆಂಪು ಅವರು ಬರೆದಿರ್ತಕ್ಕಂಥ ಹಸ್ಸರು ಆಗಿರ್ಬೋದು, ಈ ಪೊಯಮ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ರೆಫರ್ ಮಾಡ್ಕೊಳ್ಳಿ. ಅಲಗಲಿ ಬೇಡರು, ಇದೊಂದು ಜನಪದ, ಇದನ್ನು ಕೂಡ ರೆಫರ್ ಮಾಡ್ಕೊಳ್ಳಿ. ಆ್ಯಂಡ್ ಸಾರಾಂಶ ಚೆನ್ನಾಗಿ ಗೊತ್ತಿರಬೇಕು ಮಕ್ಕಳೇ. ನಿಮಗೆ ಸಾರಾಂಶ ಗೊತ್ತಿದ್ದರೆ ನೀವೇನಾದರೂ ಆನ್ಸರ್ ಮಾಡ್ಬೋದು. ಪದ್ಯ ಆಗಿರ್ಬೋದು, ಪಾಠ ಆಗಿರ್ಬೋದು, ಪೂರಕ ಪಾಠಗಳಾಗಿರ್ಬೋದು. ವೀರಲವ ನೋಡ್ಕೊಳ್ಳಿ, ಎಲ್ಲದ್ರದ್ದು ಸಾರಾಂಶ ಗೊತ್ತಿರಬೇಕು. ಆ್ಯಂಡ್ ಯಾವ ಸಂದರ್ಭದಲ್ಲಿ ಯಾವ ವಾಕ್ಯ ಹೇಳಿದ್ದಾರೆ ಅಂತ ಗೊತ್ತಿರಬೇಕು. ಪ್ರಸ್ತಾರ ಹಾಕೋದು ಗೊತ್ತಿರಬೇಕು. ಗೊತ್ತಿಲ್ಲ ಅಂದರೆ ಪ್ರಸ್ತಾರ ಹಾಕೋದು ಖಂಡಿತವಾಗ್ಲೂ ಕಲ್ತ್ಕೋಬೇಕು ನೀವು. ಯಾಕಂತಂದರೆ ಖಂಡಿತವಾಗ್ಲೂ ಕೊಟ್ಟಿರ್ತಾರೆ, ಪ್ರಸ್ತಾರ ಹಾಕೋದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ, ಅಷ್ಟು ತುಂಬ ಅದ್ಭುತವಾಗಿರುತ್ತೆ. ಈಸಿ ಅಲ್ಲ, ಹೇಳ್ದಷ್ಟು ಈಸಿ ಅಲ್ಲ ಅದು ಕಲಿಯೋದು ಅಲ್ವಾ. ಸೊ ನೀವು ಕಲ್ತಿರ್ತೀರ, ಅದರಿಂದ ನಿಮಗೆ ಗೊತ್ತಿರುತ್ತೆ. ನೆಕ್ಸ್ಟ್ ಪೂರಕ ಅಧ್ಯಯನ ವಚನಗಳಾಗಿರ್ಬೋದು, ಅಕ್ಕ ಮಹಾದೇವಿ ಅವ್ರದ್ದು ನಾನು ಪ್ರಾಸ ಬಿಟ್ಟ ಕಥೆ ಆಗಿರ್ಬೋದು, ಎಂ ಗೋವಿಂದಪ್ಪಯ್ಯ ಅವ್ರದ್ದು ಶುಕದಾಸನ ಉಪದೇಶ ಆಗಿರ್ಬೋದು. ಇದನ್ನೆಲ್ಲನೂ ನೀವು ರೆಫರ್ ಮಾಡ್ಕೊಳ್ಳಿ. ಇಲ್ಲಿ ಛಂದಸ್ ಕೊಟ್ಟಿದ್ದಾರೆ, ಅಲಂಕಾರಗಳು ಕೊಟ್ಟಿದ್ದಾರೆ, ಇದೆಲ್ಲ ನಿಮಗೆ ಗ್ರಾಮರಲ್ಲಿ ಬರ್ಸಿರ್ತಾರೆ. ಗಾದೆಗಳು ಕೊಟ್ಟಿದ್ದಾರೆ ನೋಡಿ, ಎಲ್ಲ ಗಾದೆಗಳು ಇಲ್ಲಿ ಕೊಟ್ಟಿದ್ದಾರೆ ಒಟ್ಟಿಗೆ. ಸೊ ಎಲ್ಲವನ್ನು ಅಭ್ಯಾಸ ಮಾಡ್ಕೊಳ್ಳಿ. ಅದಾದ ನಂತರ ಹೆಚ್ಚುವರಿ ಅಭ್ಯಾಸಕ್ಕೂ ಕೂಡ ಕೆಲವೊಂದಷ್ಟು ಗಾದೆಗಳನ್ನ ಕೊಟ್ಟಿದ್ದಾರೆ, ರೆಫರ್ ಮಾಡ್ಕೊಳ್ಳಿ. ಪ್ರಬಂಧಗಳು ಕೂಡ ಇಲ್ಲೇ ಇದೆ, ಎಲ್ಲ ಪ್ರಬಂಧಗಳು ಇಲ್ಲಿ ಬರೆದಿದ್ದಾರೆ. ಸೊ ಎಲ್ಲ ಪ್ರಬಂಧಗಳನ್ನು ಒಂದ್ಸಲ ಓದಿ ಮನನ ಮಾಡ್ಕೊಳ್ಳಿ. ಯಾಕಂತಂದರೆ ಯಾವುದು ಬೇಕಾದರೂ ಕೊಡ್ಬೋದು. ಅದರಿಂದ ಎಷ್ಟು ಪ್ರಬಂಧಗಳಿದೆ ಅದೆಲ್ಲದನ್ನು ಮನನ ಮಾಡ್ಕೊಳ್ಳಿ. ಪತ್ರಲೇಖನ ಯಾವ ರೀತಿ ಬರಿಬೋದು, ವ್ಯಾವಹಾರಿಕ ಪತ್ರವನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ ಮಕ್ಕಳೇ. ಯಾಕಂತಂದರೆ ಸ್ಟೆಪ್ಸ್ ನೋಡ್ತಿದ್ದಂಗೆ ನಿಮಗೆ ಮಾರ್ಕ್ಸ್ ಬರುತ್ತೆ ಮಕ್ಕಳೇ. ವ್ಯಾವಹಾರಿಕ ಪತ್ರ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಇಲ್ಲಿ ಸ್ಟೆಪ್ ಹೆಂಗೆ ಬರಿಬೇಕು ಅಂತ ಕೊಟ್ಟಿದ್ದಾರೆ. ವ್ಯಾವಹಾರಿಕ ಪತ್ರವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಟಾಪಿಕ್ಗಳು ಕೂಡ ನಿಮ್ಮ ಗಮನದಲ್ಲಿರಲಿ, ಯಾವ ರೀತಿ ಟಾಪಿಕ್ ಕೊಡ್ಬೋದು ಅಂತ. ವರ್ಣಮಾಲೆ ಬಗ್ಗೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ವರ್ಣಮಾಲೆ ಬೇಸಿಕ್, ನೀವು ಚಿಕ್ಕ ವಯಸ್ಸಿಂದ ಕಲ್ತ್ಕೊಂಬಂದಿರ್ತೀರ. ನಾಮಪದಗಳ ಬಗ್ಗೆ ಕೂಡ ಇರುತ್ತೆ ಕ್ವಶನ್ನು. ನೆಕ್ಸ್ಟು ವಿಭಕ್ತಿ ಪ್ರತ್ಯಯಗಳು ಗೊತ್ತಿರಬೇಕು, ಸರ್ವನಾಮಗಳು ಗೊತ್ತಿರಬೇಕು, ಧಾತು ಕ್ರಿಯಾಪದ ಗೊತ್ತಿರಬೇಕು. ಎಲ್ಲವೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಲೇಖನ ಚಿಹ್ನೆಗಳು, ಅವ್ಯಯಗಳಾಗಿರ್ಬೋದು, ವಾಕ್ಯ ಪ್ರಭೇದಗಳಾಗಿರ್ಬೋದು, ಸಂಧಿಗಳಾಗಿರ್ಬೋದು, ಸಮಾಸಗಳಾಗಿರ್ಬೋದು. ನೋಡಿ ಗ್ರಾಮರಲ್ಲೇ ಎಷ್ಟೊಂದು ಪಾಯಿಂಟ್ಸ್ ಬರುತ್ತೆ ನಿಮಗೆ. ತದ್ದಿತಾಂತಗಳಾಗಿರ್ಬೋದು, ಕೃದಂತಗಳಾಗಿರ್ಬೋದು. ಸೊ ಈ ರೀತಿ ಎಲ್ಲ ಗ್ರಾಮರ್ಗಳು, ತತ್ಸಮ ತದ್ಭವ ಆಗಿರ್ಬೋದು, ದ್ವಿರುಕ್ತಿ ಜೋಡಿ ಪದ ಆಗಿರ್ಬೋದು, ಗ್ರಾಮ್ಯ ಗ್ರಾಂಥಿಕ ರೂಪ ಆಗಿರ್ಬೋದು, ಹೊಸಗನ್ನಡ ರೂಪ ಆಗಿರ್ಬೋದು, ಅಲಂಕಾರ ಛಂದಸ್ಸು ಆಗಿರ್ಬೋದು. ಸೊ ಇಲ್ಲೊಂದು ಮಾದರಿ ಪ್ರಶ್ನೆ ಪತ್ರಿಕೆ ಕೂಡ ಇದೆ, ನೀವು ರೆಫರ್ ಮಾಡ್ಕೋಬೋದು. ಇದರಲ್ಲಿ ವಿತ್ ಆನ್ಸರ್ ಕೂಡ ಇದೆ, ಮಾದರಿ ಪ್ರಶ್ನೆ ಪತ್ರಿಕೆ ವಿತ್ ಆನ್ಸರ್. ಇದನ್ನು ಆಲ್ರೆಡಿ ನೀವೆಲ್ಲ ನೋಡಿರ್ತೀರ, ಆದರೂ ಕೂಡ ಒಂದ್ಸಲಿ ರೆಫರ್ ಮಾಡ್ಕೊಳ್ಳಿ. ಅಲಂಕಾರ ಆಗಿರ್ಬೋದು ನೋಡಿ, 3 ಮಾರ್ಕಿಗೆ ಕೊಟ್ಟಿದ್ದಾರೆ. ಗಾದೆ ವಿಸ್ತರಣೆ 3 ಮಾರ್ಕಿಗೆ ಇದೆ. ನೆಕ್ಸ್ಟು ಸಂದರ್ಭ ಸ್ವಾರಸ್ಯ 18 ಮಾರ್ಕಿಗಿದೆ. ಪದ್ಯ ಭಾಗ 4 ಮಾರ್ಕಿಗಿದೆ. ಪದ್ಯ ಭಾಗವನ್ನು ಅದರಲ್ಲಿ ಅಡಕವಾಗಿರ್ತಕ್ಕಂಥ ಮೌಲ್ಯಾಧಾರಿತ ಸಾರಾಂಶವನ್ನು ಬರೆಯೋಕ್ಕೆ 4 ಮಾರ್ಕಿದೆ. ನೆಕ್ಸ್ಟು ನೋಡೋದಾದರೆ 8-10 ವಾಕ್ಯಗಳಲ್ಲಿ ಬರೆಯೋದು ಕ್ವಶನ್ ಆನ್ಸರ್ಸ್ ಇದೆ. ಇದೆಲ್ಲವನ್ನು ನಾನು ಇವಾಗ ಏನು ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಈ ವಿಡಿಯೋದಲ್ಲಿ ನಿಮಗೆ ತುಂಬ ಚೆನ್ನಾಗಿ ಡೀಟೇಲ್ಸ್ ಸಿಕ್ಕಿರುತ್ತೆ. ಲೆಟರ್ ರೈಟಿಂಗ್ ಆಗಿರ್ಬೋದು, ಯಾವ ರೀತಿ ಲೆಟರ್ ಬರಿಬೇಕು ಅಂತ, ಪ್ರಬಂಧ ಆಗಿರ್ಬೋದು. ಸೊ ಇದರೆಲ್ಲ ನೀವು ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ಇದು 2ನೇ ಮಾದರಿ ಪತ್ರಿಕೆ ಕ್ವಶನ್ ಪೇಪರ್ ಆಗಿರುತ್ತೆ. ಏನು ಮಾದರಿ ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ, ತುಂಬ ಇಂಪಾರ್ಟೆಂಟ್, ವೆರಿ 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 ಇಂಪಾರ್ಟೆಂಟ್. ಅದರಿಂದ ಸುಮಾರು ಕ್ವಶನ್ಸ್ಗಳು ರಿಪೀಟ್ ಆಗುತ್ತೆ. ಎಲ್ಲ ಸಬ್ಜೆಕ್ಟ್ಸ್ನ ಮಾದರಿ ಕ್ವಶನ್ ಪೇಪರ್ ವೆರಿ
ವೆರಿ ಇಂಪಾರ್ಟೆಂಟ್ ಮಕ್ಕಳೇ. ನೀವು ಅದನ್ನು ಕಲ್ತ್ಕೊಂಡ್ಲೇಬೇಕು, ಮಾದರಿ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರಲೇಬೇಕು. ಸೊ ದಟ್ ನಿಮಗೆ ಸ್ಕೋರಿಂಗಿಗೆ ತುಂಬ ಹೆಲ್ಪ್ ಆಗುತ್ತೆ. ನೋಡಿದ್ರಲ್ವಾ, ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡ್ಕೊಳ್ಳಿ. ಯಾಕಂತಂದರೆ ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ ಅಲ್ವಾ, ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲದನ್ನು ಹೋದ್ಮೇಲೆ ಈ ವಿಡಿಯೋ ಒಂದ್ಸಲಿ ರೆಫರ್ ಮಾಡೋದ್ರಿಂದ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.